ನಾವು ಅನ್ಕೋತೇವೆ ಕಂಪನಿಗಳನ್ನ ಮಾಡಿದ್ರೆ ನನಗೊಂದು ನಿರ್ದೇಶಕ ಅಂತ ಹೇಳಿ ಒಂದು ಹುದ್ದೆ ಸಿಗುತ್ತೆ, ಡೈರೆಕ್ಟರ್ ಆಗ್ತೀನಿ ನಾನು, ಡೈರೆಕ್ಟರ್ ಆಗ್ತೀನಿ ಅಂತ. ಅಂದ್ರೆ ಎಷ್ಟೇ ದೊಡ್ಡ ಸಂಸ್ಥೆಯಾಗಿ ಬಿಸ್ನೆಸ್ ಅನ್ನ ನಡ್ಸ್ಕೊಂಡಿದ್ರು ಕೂಡ ತುಂಬಾ ದೊಡ್ಡ ನಾನ್ ಕಂಪ್ಲೈನ್ಸ್ ಅನ್ನ ಮಾಡ್ಕೊಂಡು ಹೋದಾಗ ಸಂಸ್ಥೆ ನಡೆಯೋದು ಬಹಳ ಕಷ್ಟ ಆಗುತ್ತೆ. ಈ ಸ್ಥಿತಿಯನ್ನ ಮೇಂಟೈನ್ ಮಾಡಬೇಕು, ಈ ಕಂಪ್ನಿಯನ್ನ ಚೆನ್ನಾಗಿ ರನ್ ಮಾಡಬೇಕು, ಎಲ್ಲ ಕಾಂಪ್ಲೈನ್ಸ್ ಮಾಡಬೇಕು ಅನ್ನೋಂಗಿದ್ರೆ ಇಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಸು ಇರ್ತಾರೆ. ಸೊ ನಿಮ್ಮ ರೋಲ್ ಏನಿರುತ್ತೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ ರೋಲ್ ಏನಿರುತ್ತೆ? ಈಗ ಲಯವಾಗುವಂಥ ಪರಿಸ್ಥಿತಿ ಯಾಕೆ ಬರುತ್ತೆ ಕಂಪ್ನೀಸ್ಗೆ? ಸಾವಿರಾರು ಕೋಟಿ ಹೂಡಿಕೆ, ಸಾವಿರಾರು ಕೋಟಿ ಬಿಸ್ನೆಸ್ಸು ಎಲ್ಲದೂ ನಡೀತಾ ಇದ್ದು ಒಂದೇ ದಿನದಲ್ಲಿ ರಾತ್ರಿ ಬೆಳಗಾಗುವಷ್ಟರಲ್ಲಿ ಬಿಸ್ನೆಸ್ಸೇ ಇಲ್ಲ ಅಂತ ಆಯ್ತು. ಅದೇ ನೀವೀಗ ಯಾರೋ ಒಬ್ರು ನಾಳೆ ಚೈನಾದಿಂದ ದುಡ್ಡು ಹಾಕ್ತಾರೆ ಅಂತ ಹೇಳಿದ್ರೆ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ನೀವು ಯಾವ ಥರದ ಕಂಪನಿಗಳು ಏನು ಅಂತ ಹೇಳಿ ನೀವು ಮೊದಲನೇ ದಿನ ಬಂದಾಗ ಕೂಡ ನಿಮಗೆ ಯಾವ ಥರದ ಒಂದು ಸಂಸ್ಥೆ ಬೇಕು ನಿಮ್ಮ ತಲೆಯಲ್ಲಿ ಇರೋದು ಬೇರೆ. ಬಟ್ ನಾವು ಅದನ್ನು ವಿಮರ್ಶನೆ ಮಾಡಬೇಕಿದ್ರೆ ನಾವು ಅದನ್ನು ತುಂಬ ಆಳವಾಗಿ ಹೋಗಿ ನೋಡ್ತೇವೆ. ಯಾಕಂತಂದರೆ ಅಲ್ಲಿ ಲಿಮಿಟೇಷನ್ಗಳು ಜಾಸ್ತಿ ಇದೆ. ನಾವು ಅನ್ಕೋತೇವೆ ಕಂಪನಿಗಳನ್ನ ಮಾಡಿದ್ರೆ ನನಗೊಂದು ನಿರ್ದೇಶಕ ಅಂತ ಹೇಳಿ ಒಂದು ಹುದ್ದೆ ಸಿಗುತ್ತೆ, ಡೈರೆಕ್ಟರ್ ಆಗ್ತೀನಿ ನಾನು, ಡೈರೆಕ್ಟರ್ ಆಗ್ತೀನಿ ಅಂತ ಹೇಳಿ. ಇದು ಹೇಗೆ ಅಂತಂದ್ರೆ ಕೇವಲ ಹುದ್ದೆ ಅಲ್ಲ, ಅದೊಂಥರ ಐರನ್ ಥ್ರೋನ್ ಮೇಲೆ ಕುತ್ಕೊಂಡ ಹಾಗೆ ಜವಾಬ್ದಾರಿ. ಸೊ ಅಲ್ಲಿ ನಿಮ್ಮ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡಬೇಕು ಅಂತಾದಾಗ ನೀವು ತಿಂಗಳು ಯಾವ್ಯಾವ ರಿಟರ್ನ್ ಅನ್ನು ಫೈಲ್ ಮಾಡಬೇಕು, ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಕಡತಗಳನ್ನ ಸಬ್ಮಿಟ್ ಮಾಡಬೇಕು, ಅದೆಲ್ಲವನ್ನ ಕಾಲಕ್ಕೆ ಆವಾಗ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಹೇಗೆ ಅಂತಂದ್ರೆ ನೀವು ಆ ಸಂದರ್ಭಕ್ಕೆ ಮಾಡಿಲ್ಲ ಅಂತ ಆದರೆ ಬಹಳ ಸಮಯದ ನಂತರ ಬರ್ತಕ್ಕಂತಹ ಪೆನಾಲ್ಟಿಗಳಿದೆಯಲ್ಲ ಅದು ತುಂಬಾ ಭಾರವಾಗಿರುತ್ತೆ ಹೊರಲಿಕ್ಕೆ. ನೀವು ಬಿಸ್ನೆಸ್ ಮುಚ್ಚಬೇಕೋ ಪೆನಾಲ್ಟಿ ಕಟ್ಟಬೇಕು ಅನ್ನೋ ಪರಿಸ್ಥಿತಿ ಹೋಗಿ ನಿಂತ್ಕೊಳ್ತೀರಾ. ಅಂದ್ರೆ ಎಷ್ಟೇ ದೊಡ್ಡ ಸಂಸ್ಥೆಯಾಗಿ ಬಿಸ್ನೆಸ್ ಅನ್ನ ನಡ್ಸ್ಕೊಂಡಿದ್ರು ಕೂಡ ತುಂಬಾ ದೊಡ್ಡ ನಾನ್ ಕಂಪ್ಲೈನ್ಸ್ ಅನ್ನ ಮಾಡ್ಕೊಂಡು ಹೋದಾಗ ಸಂಸ್ಥೆ ನಡೆಯೋದು ಬಹಳ ಕಷ್ಟ ಆಗುತ್ತೆ. ಕಂಪ್ಲೈನ್ಸ್ ಅಂದ್ರೆ ನಾನು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಈ ಎಂಪ್ಲಾಯೀಸ್ ರಿಲೇಟೆಡ್ ಕಂಪ್ಲೈನ್ಸ್ ಇರ್ಬೋದು, ಅಥವಾ ಈ ಫೈಲಿಂಗ್ ರಿಲೇಟೆಡ್ ಕಂಪ್ಲೈನ್ಸ್. ಎಂಪ್ಲಾಯೀಸ್ ರಿಲೇಟೆಡ್ ಅಂದ್ರೆ ಉದ್ಯೋಗಿಗಳು, ಹೌದು, ಲೇಬರ್ ರಿಲೇಟೆಡ್, ಲೇಬರ್ ಲಾಸ್ ಎಲ್ಲ ಕಂಪ್ಲೈ ಮಾಡಬೇಕು ನಾವು. ಅವ್ರಿಗೇನ್ PF ಕೊಡಬೇಕು, ESI ಸಬ್ಮಿಟ್ ಮಾಡಬೇಕು, ಈ ರೀತಿ ಕೆಲವು ಕಂಪ್ಲೈನ್ಸಸ್ ಅನ್ನ ನೋಡ್ಕೋಬೇಕು. ಯಾಕಂದ್ರೆ ಇದನ್ನ ಸ್ಪೆಷಲಿಸ್ಟ್ ನೀವೇ ನೋಡ್ಕೋಬೇಕು ಅದನ್ನೆಲ್ಲ. ಅದೇ ತರ ಟ್ಯಾಕ್ಸ್ ಕಂಪ್ಲೈನ್ಸಸ್ ಇರ್ಬೋದು, ಲೈಕ್ ನಾವು ಟೈಮ್ ನಿಮಗೆ GST ಇರ್ಬೋದು, ಸರಕು ಮತ್ತೆ ಸೇವೆಗಳ ತೆರಿಗೆ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಅದಾದ ನಂತರ ಇನ್ಕಮ್ ಟ್ಯಾಕ್ಸ್, ಅದರಲ್ಲಿ ನಿಮಗೆ ಕಾಲಕ್ಕೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟೋದಿರ್ಬೋದು, ಅಥವಾ TDS ಮಾಡೋದಿರ್ಬೋದು, ಮಂತ್ಲಿ TDS ಮಾಡ್ಕೊಂಡು ಹೋಗೋದು. ನೀವು ಯಾರಿಗಾದ್ರೂ ಒಂದು ಮೊತ್ತಕ್ಕಿಂತ ಹೆಚ್ಚಿಗೆ ಅಮೌಂಟ್ ಅನ್ನು ಪೇ ಮಾಡ್ತಾ ಇದ್ದೀರಾ ಅಂತಾದ್ರೆ ಆವಾಗ ಅವ್ರಿಗೆ ಕೊಡೋ ಮೊತ್ತದಲ್ಲಿ ಒಂದು ಪರ್ಸೆಂಟೇಜ್ ಅನ್ನ ಡಿಡಕ್ಟ್ ಮಾಡಿ ಗೌರ್ಮೆಂಟ್ಗೆ ಸಲ್ಲಿಕೆ ಮಾಡೋದಿರ್ಬೋದು. ಸೊ ಇದನ್ನೆಲ್ಲವನ್ನ ನೀವು ಆಯಾ ಕಾಲಕ್ಕೆ ತಕ್ಕ ಹಾಗೇನೆ ಪ್ರಾರಂಭದಿಂದನೇ ಮಾಡಬೇಕು ಅನ್ನೋದು ಇಲ್ಲಿ ರಿಕ್ವೈರ್ಮೆಂಟ್. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾವು ಬಹಳ ಬಾರಿ ನಾಳೆ ಮಾಡಿದ್ರಾಯ್ತು, ಮತ್ತೆ ಮಾಡಿದ್ರಾಯ್ತು ಅಂತ ಹೇಳ್ಕೊಂಡು ಮುಂದೆ ಹೋಗಿರ್ತೇವೆ. ಈಗಿನ ಗೌರ್ಮೆಂಟಿನ ವ್ಯವಸ್ಥೆ ಎಷ್ಟು ಶಿಸ್ತುಬದ್ಧವಾಗಿದೆ ಅಂತಂದ್ರೆ ನೀವು ಸಣ್ಣ ಒಂದು ಆನ್ಯುವಲ್ ರಿಟರ್ನ್ ಅನ್ನ ಅಥವಾ ಫಾರ್ಮ್ ಅನ್ನ ಫೈಲ್ ಮಾಡ್ಲಿಕ್ಕೆ ಮಿಸ್ ಮಾಡಿದ್ರೆ ಪ್ರತಿದಿನ ₹100 ಅಂತ ದಂಡ ಶುರುವಾಗುತ್ತೆ. ಚುಚ್ತಾ ಇರುತ್ತೆ ನಮ್ಮನ್ನ. ಅದು ನಮಗೆ ಪ್ರಾರಂಭದಲ್ಲಿ ಗೊತ್ತಾಗಲ್ಲ. ನಮಗದು ಹೋಗ್ತಾ ಹೋದಾಗೆ ವರ್ಷಕ್ಕೆ ಒಂದೊಂದು ಫಾರ್ಮ್ಗೆ ₹35,000, 365 ದಿನ ಇಂಟು ₹100 ಅಂತ ಹೇಳಿದಾಗ ₹35,000 ಬಂದಾಗ, ₹36,500 ಬಂದಾಗ ಅನ್ಸುತ್ತೆ, ತುಂಬಾ ದೊಡ್ಡ ಮೊತ್ತ ಬಂದಿದೆ. ಈಗ ಆವಾಗ ನಾವು ಅನ್ನೆಸೆಸರಿ ಗೌರ್ಮೆಂಟ್ ಅನ್ನ ಬೈಲಿಕ್ಕೆ ಶುರು ಮಾಡಿ ನಾವು ಒಂದು ಚೂರು ಮೊದಲು ಕಂಪ್ನಿ ಸೆಕ್ರೆಟರಿನ ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ಗಳನ್ನು ಆಯಾ ಸಂದರ್ಭಕ್ಕೆ ಮೀಟ್ ಮಾಡಿ ನನ್ನದು ಈ ರಿಕ್ವೈರ್ಮೆಂಟ್ ಇದೆ, ಈ ಕೆಲಸ ಆಗಬೇಕು, ಇದನ್ನು ಈ ಥರ ನಡ್ಸ್ಕೋಬೇಕು ಅಂತ ಹೇಳಿದ್ರೆ ನಿಮ್ಗೆ ಎಲ್ಲವನ್ನ ಪೂರ್ವಭಾವಿಯಾಗಿ ಹೇಳಿರ್ತಾರೆ. ನೀವು ತಿಂಗಳಲ್ಲಿ 1-2 ದಿನ ಸ್ವಲ್ಪ ಬಿಡುವು ಮಾಡಿಕೊಂಡು ಬಿಸ್ನೆಸ್ಸಿನ ಜೊತೆಗೆ ಇದನ್ನು ಒಂದು ಸ್ವಲ್ಪ ನಿಮ್ಮ ಹತ್ರ ಯಾರೋ ಡೆಡಿಕೇಟೆಡ್ ಪರ್ಸನ್ ಇಟ್ಟಿರ್ಬೇಕು, ಇನ್ ಹೌಸು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಅಂತಂದ್ರೆ, ಇಲ್ಲ ನೀವೇ ಒಂದು ಅರ್ಧ ದಿನ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಆರಾಮದಲ್ಲಿ ಅದನ್ನ ನಡ್ಸ್ಕೊಂಡು ಹೋಗ್ಬೋದು. ಸೊ ಈ ರೀತಿ ಕಂಪ್ಲೇಂಟ್ಸ್, ಈ ಸ್ಥಿತಿಯನ್ನ ಕಾಪಾಡ್ಕೊಂಡು ಬರೋದಕ್ಕೆ ಬರೇ ಬಿಸ್ನೆಸ್ ಮಾಡೋದು, ಸೇಲ್ ಮಾಡೋದು, ರೆವೆನ್ಯೂ ಜನರೇಟ್ ಮಾಡೋದು
ಪ್ರಾಫಿಟ್ ಅರ್ನ್ ಮಾಡೋದು ಅದಷ್ಟೇ ಅಲ್ಲ, ಹೌದು, ಈ ರೀತಿ ಕಂಪ್ಲೇಂಟ್ಸ್ ಕೂಡ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಇದರಲ್ಲಿ ಒಂದು ಒಳ್ಳೆ ಸೇಯಿಂಗ್ ಇದೆ ಇಂಗ್ಲಿಷಲ್ಲಿ, ಇಫ್ ಯು ಡೋಂಟ್ ವಾಂಟ್ ಟು ಕಂಪ್ಲೈ ಟ್ರೈ ನಾನ್ ಕಂಪ್ಲೈನ್ಸ್ ಅಂತ ಹೇಳಿ. ನಿಮಗೆ ಕಂಪ್ಲೈನ್ಸ್ ಬಗ್ಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತಾದ್ರೆ ನೀವು ನಾನ್ ಕಂಪ್ಲೈನ್ಸ್ ಅನ್ನ ಟ್ರೈ ಮಾಡಿ, ಆವಾಗ ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳಿ. ಅದು ಎಷ್ಟು ಪೇನ್ಫುಲ್ ಅಂತ. ಓಕೆ, ಸೊ ಇದು ಸ್ಥಿತಿಗೆ ಕಾರಣವಾಗಂಥದ್ದು. ಇಲ್ಲಿ ಏನಾಗುತ್ತೆ, ಈ ಸ್ಥಿತಿಯನ್ನು ಮೇಂಟೈನ್ ಮಾಡಬೇಕಾದ್ರೆ, ಈ ಕಂಪ್ನಿಯನ್ನು ಚೆನ್ನಾಗಿ ರನ್ ಮಾಡಬೇಕು, ಎಲ್ಲ ಕಂಪ್ಲೈನ್ಸ್ ಮಾಡಬೇಕು ಅನ್ನೋಂಗಿದ್ರೆ ಇಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಸು ಇರ್ತಾರೆ. ಸೊ ನಿಮ್ಮ ರೋಲ್ ಏನಿರುತ್ತೆ, ಚಾರ್ಟೆಡ್ ಅಕೌಂಟೆಂಟ್ಸ್ ರೋಲ್ ಏನಿರುತ್ತೆ? ಇಲ್ಲಿ ಇಬ್ಬರ ರೋಲ್ಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಓವರ್ಲ್ಯಾಪ್ ಆಗುತ್ತೆ. ಬಟ್ ಮೆಜಾರಿಟಿ ಆಗಿ ನಿಮಗೆ ಈಗ GST ಅನ್ನ ಫೈಲ್ ಮಾಡುವಂಥದ್ದು ಇರ್ಬೋದು, ಇಲ್ಲ ಅಂತಂದ್ರೆ ಪ್ರೊಫೆಷನಲ್ ಟ್ಯಾಕ್ಸ್ ಫೈಲ್ ಮಾಡುವಂಥದ್ದು ಇರ್ಬೋದು, TDS ಮಾಡಿ ಅದನ್ನು ಫೈಲ್ ಮಾಡುವಂಥದ್ದು ಇರ್ಬೋದು. ಇದನ್ನೆಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಗಳು ನಿಮಗೆ ಆಯಾ ಟೈಮ್ಗೆ ರಿಮೈಂಡ್ ಮಾಡಿ ಮಾಡ್ಕೊಡ್ತಾರೆ, ರೆಗ್ಯುಲರ್ ರೂಟೀನ್ ಕಂಪ್ಲೇಂಟ್ ಮಾಡ್ಕೊಡ್ತಾರೆ. ಅದೇ ಈಗ ನಿರ್ದೇಶಕ ಮಂಡಳಿಯ ಒಂದು ಮೀಟಿಂಗ್ ಅನ್ನ ಕರೆಯುವಂಥದ್ದು ಇರ್ಬೋದು, ಪ್ರತಿ ಒಂದು ತ್ರೈಮಾಸಿಕದಲ್ಲಿ ಒಂದು ಮೀಟಿಂಗ್ ಅನ್ನು ಕರೆಯುವಂಥದ್ದು ಕಂಪನೀಸ್ ಆಕ್ಟ್ ಅಲ್ಲಿ ಹೇಳಿರ್ತಕ್ಕಂಥ ಒಂದು ನಿಯಮಾವಳಿ. ಸೊ ಅದನ್ನು ಮಾಡುವಂಥದ್ದು ಇರ್ಬೋದು. ಆಯಾ ನಿರ್ಣಯಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಇರ್ಬೋದು, ಅಥವಾ ಷೇರುದಾರರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಸಹಕಾರ ಸಹಯೋಗ ಬೇಕಾಗುತ್ತೋ ಎಲ್ಲವನ್ನ ಕಂಪನಿ ಸೆಕ್ರೆಟರಿಗಳು ಮಾಡ್ತಾ ಇರ್ತಾರೆ. ಇಲ್ಲಿ ಹೇಗೆ ಅಂತಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ಗಳು ನಿಮ್ಮ ಡೇ ಟು ಡೇ ಫೈನಾನ್ಷಿಯಲ್ ಮ್ಯಾಟರ್ಸ್ ಅನ್ನ ನೋಡ್ತಾ ಇದ್ದಾಗ ಲೀಗಲ್ ಮತ್ತೆ ಈ ಸೆಕ್ರೆಟರಿಯಲ್ ಮ್ಯಾಟರ್ಸ್ ಅಂತ ಹೇಳಿ ನಾವೇನು ಹೇಳ್ತೀವಿ ಅದನ್ನ ಕಂಪನಿ ಸೆಕ್ರೆಟರಿಗಳು ನಿಮಗೆ ಸಹಾಯ ಮಾಡಿ ಸರಿಯಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಈಗ ಲಯವಾಗುವಂಥ ಪರಿಸ್ಥಿತಿ ಯಾಕೆ ಬರುತ್ತೆ ಕಂಪನೀಸ್ಗೆ? ಒಂದು ಆಡಳಿತ ಮಂಡಳಿ ಅಥವಾ ಶೇರ್ ಹೋಲ್ಡರ್ಗೆ ಮುಂದಿನ ಭವಿಷ್ಯದ ಕುರಿತಾಗಿ ಆಲೋಚನೆಗಳಲ್ಲಿ ಇಲ್ಲದೆ ಇರುವಾಗ ಲೈವನ್ನು ತಲುಪುವಂಥ ಹಂತ ಬರುತ್ತೆ. ಇನ್ನೊಂದು ಫೌಂಡರ್ಗಳ ಮಧ್ಯೆ ಅಥವಾ ಯಾರು ಕಂಪ್ನಿನ ಹುಟ್ಟು ಹಾಕಿರ್ತಾರೋ ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳಾದಾಗ, ಯಾಕಂದ್ರೆ ಯಾರೋ ಒಬ್ಬರಿಗೆ ಅದನ್ನ ಕೊಡ್ಲಿಕ್ಕೆ ಯಾರಿಗೂ ಮನಸ್ಸಿರಲ್ಲ, ಅದಕ್ಕಾಗಿ ಅದನ್ನು ಮುಚ್ಚಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅದನ್ನ ಬಿಟ್ಟು ಗೌರ್ಮೆಂಟಿನ ನಿಯಮಾವಳಿಗಳು ಬದಲಾವಣೆಗಳಾದಾಗ ಕೆಲವೊಂದಷ್ಟು ಬಿಸ್ನೆಸ್ ಅಲ್ಲಿ ಅದು ಒಂದು ಸಮಸ್ಯೆಗಳಾಗತ್ತೆ. ನಿಮಗೆ ಈಗ ನೋಡಿರ್ಬೋದು ನೀವು, IPL ಬಂದಾಗ IPL ಅಲ್ಲಿ ಬಹಳಷ್ಟು ಅಡ್ವರ್ಟೈಸ್ಮೆಂಟ್ಗಳು ಕೆಲವೊಂದಷ್ಟು ಆ್ಯಪ್ಗಳಿಂದ ಬರ್ತಾ ಇತ್ತು. ನಾವು ಮೊಬೈಲಲ್ಲಿ ಟೀಮನ್ನು ಮಾಡಿ ಅದರ ಮೂಲಕ ಅಮೌಂಟನ್ನು ಕಟ್ಟಿ ಅದರಿಂದ ಗೆದ್ದವರಿಗೆ ಎಷ್ಟು ಅಮೌಂಟ್ ಅಂತ ಹೇಳಿ ಕೊಡ್ತಕ್ಕಂಥದ್ದು ಆನ್ಲೈನ್ ಗೇಮಿಂಗ್ ಇತ್ತು. ಗೌರ್ಮೆಂಟ್ ಒಂದೇ ದಿನದಲ್ಲಿ ಕಾನೂನನ್ನು ಬದಲಾವಣೆ ಮಾಡ್ತು. ಆನ್ಲೈನ್ ಗೇಮಿಂಗ್ ಈ ಥರ ಮ್ಯಾಟ್ರಲ್ಲಿ ಅಲೋವಿಲ್ಲ ಅಂಥೇಳಿ ಸಾವಿರಾರು ಕೋಟಿ ಹೂಡಿಕೆ, ಸಾವಿರಾರು ಕೋಟಿ ಬಿಸ್ನೆಸ್ಸು ಎಲ್ಲದೂ ನಡೀತಾ ಇದ್ದು ಒಂದೇ ದಿನದಲ್ಲಿ ರಾತ್ರಿ ಬೆಳಗಾಗುವಷ್ಟರಲ್ಲಿ ಬಿಸ್ನೆಸ್ಸೇ ಇಲ್ಲ ಅಂತ ಆಯ್ತು. ಈ ಥರದ ಸನ್ನಿವೇಶಗಳು ಬಂದಾಗ ಕೂಡ ಬಿಸ್ನೆಸ್ಗಳನ್ನ ಮುಚ್ಚುವಂಥ ಪರಿಸ್ಥಿತಿ ಬರುತ್ತೆ. ಸೊ ಕೆಲವೊಂದಷ್ಟು ಪಾಲಿಸಿ ಮೇಕಿಂಗಲ್ಲಿರ್ಬೋದು, ಇಲ್ಲ ಆ ಒಂದು ನೀವು ಎಲ್ಲಿ ಯಾವ ಒಂದು ವಿಭಾಗದಲ್ಲಿ ಬಿಸ್ನೆಸ್ಸನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಅಲ್ಲಿ ಬರ್ತಕ್ಕಂತಹ ತಾಂತ್ರಿಕ ಸಮಸ್ಯೆಗಳಿರ್ಬೋದು, ಭಾಳಷ್ಟು ವಿಚಾರದಿಂದಾಗಿ ಸಮಸ್ಯೆಗಳು ಬರುತ್ತೆ. ಇದೊಂದಷ್ಟು ಪ್ರಮುಖ ಅಂಶಗಳು ಅಂತ ಹೇಳ್ಬೋದು ನಾನು ಹೇಳಿರುವಂಥದ್ದು. ಈಗ ನಾನು ನೋಡಿದ್ದೀನಿ ಕೆಲವು ಬಿಸ್ನೆಸ್ಗಳು ತುಂಬ ಚೆನ್ನಾಗಿ ನಡೀತಾ ಇರುತ್ತೆ, ಪ್ರಾಫಿಟಬಿಲಿಟಿ ಇರುತ್ತೆ, ಆದ್ರೂ ಕೂಡ ಅವ್ರೇನು ಮಾಡ್ತಾರೆ, ಕಂಪನಿಯನ್ನು ಮುಚ್ತಾರೆ ಇಲ್ಲ ಮಾರ್ಬಿಡ್ತಾರೆ. ಈ ರೀತಿ ಯಾಕೆ ಮಾಡ್ತಾರೆ ಅವರು? ಅಂದರೆ ಪ್ರಾಫಿಟಬಿಲಿಟಿ ಇದ್ದಾಗಲೂ ಮಾಡುವಂಥದ್ದು ಅಂತಂದರೆ ಮಾರಾಟ ಮಾಡುವಂಥದ್ದು, ಲಾಭಕ್ಕಾಗಿ ಮಾಡುವಂಥದ್ದು. ಈಗ ನೀವು ಯಾವುದೋ ಒಂದು ಉದ್ಯಮವನ್ನು ಮಾಡ್ತಾ ಇದ್ದೀರಾ, ನಿಮಗೆ ಇಲ್ಲಿ ಸಿಗತಕ್ಕಂತಹ ರಿಟರ್ನ್ ಒಂದು 15-20% ಪ್ರತಿ ವರ್ಷಕ್ಕೆ ಅಂತ ಅಂದ್ಕೊಂಡ್ರೆ, ಇನ್ಯಾವುದೋ ಒಂದು ವಿಭಾಗದಲ್ಲಿ ಅಥವಾ ಇನ್ನೂ ಸ್ವಲ್ಪ ಸರಳೀಕೃತವಾದಂತಹ ಬಿಸ್ನೆಸ್ಸಲ್ಲಿ ನಿಮಗೆ ಹೆಚ್ಚಿನ ಅವಕಾಶಗಳು ಕಾಣುತ್ತೆ. ನಾವೊಂದು 25% ಅಲ್ಲ ಆದರೆ ಅರ್ಧ ಮಾಡ್ಬೋದು, ನನಗೆ ಅದರಲ್ಲಿ ಮಾಹಿತಿ ಇದೆ ಅಥವಾ ನನ್ನ ಹತ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಂಪ್ಲಾಯೀಸ್ ಇದ್ದಾರೆ ಅಂತ ಹೇಳಿ ನೀವು ಅದನ್ನು ಯೋಚನೆ ಮಾಡ್ಕೊಂಡು ಮಾಡ್ತೀರಾ ಅಂತಾದರೆ ಆಗ ಈ ಬಿಸ್ನೆಸ್ಸನ್ನು ಬೇರೆಯವ್ರಿಗೆ ಹಸ್ತಾಂತರ ಮಾಡ್ತೀರಾ, ಅಂದರೆ ಮಾರಾಟ ಮಾಡ್ತೀರಾ, ಬೇರೆದನ್ನು ಹುಟ್ಟಾಕ್ತೀರಾ. ಇನ್ನು ಕೆಲವೊಂದಷ್ಟು ಬಾರಿ ಹೇಳ್ತಾರೆ, ನೀವು ಬೇರೆದನ್ನು ಹುಟ್ಟಾಕಬೇಕು ಅಂತ ಆದರೆ ಅಥವಾ ನಿಮ್ಗೆ ಅಲ್ಲಿ ಯಾರು ಜಾಯಿಂಟ್ ವೆಂಚರ್ಗೆ ಒಬ್ಬರು ಬಂದಿರ್ತಾರೆ, ನೀವು ಮಲ್ಟಿಪಲ್ ಬಿಸ್ನೆಸ್ಸನ್ನು ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ, ಕಂಡೀಷನ್ ಹಾಕ್ತಾರೆ. ನೀವು ಒಂದೇ ಸಂಸ್ಥೆಯನ್ನು ಮಾಡಬೇಕು, ಒಂದರ ಮೇಲೆ ನಿಮ್ಮ ಫೋಕಸ್ ಇರಬೇಕು. ಸೊ ಹಾಗಿದ್ದಾಗ ನೀವು ಕೆಲವೊಮ್ಮೆ ಆ ಒಂದು ವಿಭಾಗವನ್ನು ಆಯ್ಕೆ ಮಾಡ್ಕೊಳ್ಳುವಂತಹ ಅನಿವಾರ್ಯತೆ, ಈ ಕಂಪನಿಯನ್ನು ಬಿಟ್ಟು ಈ ಕಂಪನಿಯನ್ನು ಮುಚ್ಚಿ ನಾನು ಬರ್ತೀನಿ ಅಂತ ಹೇಳೋ ಥರದ ಒಂದಷ್ಟು ಸನ್ನಿವೇಶಗಳು ಬರುತ್ತೆ. ಈ ಕೆಲವು ನನ್ನ ಸ್ನೇಹಿತರಿದ್ದಾರೆ, ಅವ್ರು ಹೇಳ್ತಾ ಇರ್ತಾರೆ, ನಾನು ಈ ಕಂಪ್ನಿಲಿ ಡೈರೆಕ್ಟರ್ ಹೌದು, ಇನ್ವೆಸ್ಟ್ ಮಾಡಿದ್ದೀನಿ, ಆದರೆ ನನ್ನ ಮಾತಿಲ್ಲಿ ಏನೂ ನಡೆಯಲ್ಲ, ನನ್ನ ವೋಟಿಂಗ್ ಪವರ್ ಕಮ್ಮಿ ಇದೆ ಅಂತ. ಅದೇನದು ವೋಟಿಂಗ್ ಪವರು ಇದು ಎಲ್ಲ? ಈಗ ಷೇರುದಾರರಿಗೆ ಇಲ್ಲಿ
ನೀವು ಎಷ್ಟು ಬಂಡವಾಳ ಹಾಕಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಕಂಪನಿಯಲ್ಲಿ ಅಧಿಕೃತವಾಗಿ ಒಂದು ವೋಟಿಂಗ್ ಇದು ಸಿಗತ್ತೆ. ಈ ಯಾವುದೋ ಒಂದು ನಿರ್ಧಾರವನ್ನು ತಗೋಬೇಕು ಅಂತಾದರೆ ಅಲ್ಲಿ 2 ಥರದಲ್ಲಿ ನಿರ್ಧಾರಗಳನ್ನು ತಗೊಳ್ಳುವಂತಹ ಪರಿಸ್ಥಿತಿ ಇದೆ ಕಂಪನಿಗಳಲ್ಲಾದರೆ. ಒಂದು ನಿರ್ದೇಶಕ ಮಂಡಳಿ ಸಭೆಯಲ್ಲಿ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು, ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ತಗೊಳ್ಳುವಂಥದ್ದು. ಇನ್ನೊಂದು ಸಾಮಾನ್ಯ ಸಭೆ, ಅಂದರೆ ಷೇರುದಾರರ ಒಂದು ಮೀಟಿಂಗಲ್ಲಿ ನಿರ್ಧಾರವನ್ನು ತಗೊಳ್ಳುವಂಥದ್ದು. ನಿಮ್ಮ ಹತ್ರ ಇರುವಂಥದ್ದು 1%, 2%, 5% ಷೇರು ಅಂತಾದರೆ ನಿಮ್ಮ ಇನ್ವೆಸ್ಟ್ಮೆಂಟ್ಗಿಂತನೂ ತುಂಬ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥವ್ರು, ಅಂದರೆ ನಿಮ್ಮ ಅವರ ವೋಟಿಂಗ್ ಎಷ್ಟಿದೆ ಅನ್ನೋದ್ರ ಮೇಲೆ ನಿರ್ಧಾರಗಳು ತಗೊಂಡು ಆಗಿರುತ್ತೆ, ಪಾಸಾಗಿ ಹೋಗುತ್ತೆ. ಈಗ ನಾವು ಸಂಸತ್ತಲ್ಲೂ ನೋಡ್ತೀವಿ, ಧ್ವನಿ ಮತದ ಮೇಲೆ ನಿರ್ಣಯವನ್ನು ಅಂಗೀಕರಿಸಲಾಗಿದೆ. ಯಾರು ಹತ್ರ ಬಂಡವಾಳ ಜಾಸ್ತಿ ಇದೆಯೋ, ಯಾರು ಜಾಸ್ತಿ ಇದನ್ನು ಮಾಡ್ತಾ ಇದ್ದಾರೋ ಅವ್ರು ಹೇಳಿದ್ದು ನಡೆಯುತ್ತೆ ಅಂತೇಳಿ. ಈ ಇನ್ನು ಕೆಲವು ಚಾಲೆಂಜಸ್ ಏನು ಬರುತ್ತೆ ಅಂದರೆ, ನಾನು ನೋಡಿರೋ ಪ್ರಕಾರ, ಕೇಳಿರೋ ಪ್ರಕಾರ, ನನ್ನ ಕೆಲವು ಸ್ನೇಹಿತರು ಹೇಳ್ತಾರೆ, ಅವ್ನು ನನಗೆ ಮೋಸ ಮಾಡಿಬಿಟ್ಟ, ನಮ್ಮಿಬ್ಬರದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಪ್ರಾಫಿಟಬಿಲಿಟಿ ಇತ್ತು, ಆದರೂ ನನಗೇನೂ ಸಿಗಲಿಲ್ಲ, ಅದಕ್ಕೆ ನಾನು ಆಚೆ ಬಂದೆ ಅಂತ. ಇದು ಯಾವ ಕಾರಣಕ್ಕಾಗಿರುತ್ತೆ? ಅವ್ರೇನು ಡಾಕ್ಯುಮೆಂಟೇಷನ್ ಮಾಡಿರಲ್ಲ ಅಂತನಾ, ಅಥವಾ ಏನಿರ್ಬೋದು? ಇದು ಒಂದು ತುಂಬ ಒಳ್ಳೆ ಪ್ರಶ್ನೆ. ಇದನ್ನು ನಾವು ಫೌಂಡರ್ಸ್ ಅಗ್ರಿಮೆಂಟ್ ಅಥವಾ ಇದರ ಜೊತೆಗೆ ಸ್ವಲ್ಪ ಲಿಂಕ್ ಮಾಡ್ಬೋದು. ಬಟ್ ಬಹಳ ಬಾರಿ ಏನಾಗುತ್ತೆ, ನೀವು ಯಾವುದೋ ಒಂದು ವಿಭಾಗವನ್ನು ಮಾತ್ರ ನೋಡ್ತಾ ಇರ್ತೀರ, ಫೈನಾನ್ಸನ್ನು ನೋಡ್ತಾ ಇರಲ್ಲ, ಅಥವಾ ಈಗ ನಿರ್ದೇಶಕ ಮಂಡಳಿ ಸಭೆ ಆಗ್ತಾ ಇರಲ್ಲ. ಕೆಲವೊಂದಷ್ಟು ಕಾಮನ್ ಪ್ರಾಬ್ಲಮ್ಗಳನ್ನು ಒಂದು ಚರ್ಚೆಯ ರೂಪದಲ್ಲಿ ಅಥವಾ ವಿಮರ್ಶನಾತ್ಮಕವಾಗಿ ಅದನ್ನು ಡಿಸ್ಕಸ್ ಮಾಡಿ ನಾವು ಮುಂದೆ ತಗೊಂಡು ಹೋಗ್ತಾ ಇರಲ್ಲ. ಆಗೇನಾಗುತ್ತೆ, ಬಹಳ ಬಾರಿ ಯಾರೋ ಒಬ್ಬರು ಪ್ರತಿನಿತ್ಯ ಬಿಸ್ನೆಸ್ಸಲ್ಲಿ ಯಾರು ಇನ್ವಾಲ್ವ್ ಹಾಕ್ಕೊಂಡಿದ್ದಾರೋ ಅವ್ರಿಗೆ ಹೇಗೆ ಬೇಕು ಬಿಸ್ನೆಸ್ ಹಾಗೆ ನಡ್ಕೊಂಡು ಹೋಗುತ್ತೆ. ಒಬ್ರು ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ, ಅವ್ರ ಜೊತೆಗೆ ಎಲ್ಲ ಎಂಪ್ಲಾಯೀಸು ಇದ್ದಾರೆ. ಪ್ರತಿದಿನ ಅವನು ಆಫೀಸಿಗೆ ಬರ್ತಾನೆ, ಕೆಲಸ ಮಾಡ್ತಾನೆ, ಯಾರ ಹತ್ರ ಏನು ಕೆಲಸ ಮಾಡಿಸ್ಕೋಬೇಕು ಅಂತ ಗೊತ್ತಿದೆ. ನೀವು ಬಂಡವಾಳ ಹಾಕಿದ್ದೀರಾ, ಡೈರೆಕ್ಟರ್ ಇದ್ದೀರಾ, ಬಟ್ ನೀವು ಪ್ರತಿನಿತ್ಯ ಬರಲ್ಲ, ನಿಮ್ದು ಬೇರೆ ಯಾವುದೋ ಇನ್ನೊಂದಷ್ಟು ಉದ್ಯೋಗ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ಫೋಕಸ್ ಅಥವಾ ಲಕ್ಷ್ಯ ಆ ಕಡೆ ಇರುತ್ತೆ. ಅದಕ್ಕಾಗಿ ಇವನಿಗೆ ಹೇಗೆ ಬೇಕೋ ಆ ಬಿಸ್ನೆಸ್ಸನ್ನು ಮಾಡ್ಕೊಂಡು ಹೋಗಿರ್ತಾನೆ. ಸೊ ಆ ಸಂದರ್ಭಗಳಲ್ಲಿ ನಿಮಗೆ ಈ ಥರ ಒಂದು ಕಂಟ್ರೋಲ್ ತಪ್ಪು ಹೋಗೋದು ಬಿಸ್ನೆಸ್ ಮೇಲೆ, ಅಥವಾ ನೀವು ಹೇಳಿದ್ದನ್ನು ಯಾರೂ ಕೇಳದೇ ಇರುವಂಥ ಸಂದರ್ಭ ಇರ್ಬೋದು, ಅಥವಾ ಹಣಕಾಸಿನ ನಿರ್ವಹಣೆ ಮೇಲೆ ಯಾವುದೇ ಒಂದು ಹತೋಟಿ ಇಲ್ಲದೆ ಇರುವಂತಹ ಸಂದರ್ಭ ಇರ್ಬೋದು, ಬಂದು ಒದಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಕೆಲವು ಕಂಪ್ನೀಸ್ ಏನು ಮಾಡ್ತಾರೆ ಅಂದರೆ, ಪಬ್ಲಿಕ್ ಲಿಮಿಟೆಡ್ ಇರುತ್ತೆ, ಅದನ್ನು ಆಮೇಲೆ ತಿರ್ಗಾ ಮತ್ತೆ ಪ್ರೈವೇಟ್ ಲಿಮಿಟೆಡ್ ಮಾಡ್ತಾರೆ. ನಾನು ಕೇಳಿರೋ ಪ್ರಕಾರ ಈ ಪಬ್ಲಿಕ್ ಲಿಮಿಟೆಡ್ ಮಾಡಿದ್ರೆ ತಲೆನೋವು ಜಾಸ್ತಿ, ಅಲ್ಲಿ ತುಂಬ ಕಂಪ್ಲೈನ್ಸಸ್ ಇನ್ನೂ ಜಾಸ್ತಿ ಪ್ರೈವೇಟ್ ಲಿಮಿಟೆಡ್ಗಿಂತ, ದುಡ್ಡೇನೋ ಬರುತ್ತೆ ಬಟ್ ತುಂಬ ಕಷ್ಟ ಇದೆ ಅದು ಇದು ಅಂತ ಅಲ್ಲ. ಇದ್ರ ಬಗ್ಗೆ ಹೇಳಿ. ಅಲ್ಲ, ಅದು ನಿಜ. ಯಾಕೆಂದರೆ ಸಣ್ಣ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಅಥವಾ ಕಡಿಮೆ ಷೇರುದಾರರನ್ನು ಇಟ್ಕೊಂಡು ಬಿಸ್ನೆಸ್ ಮಾಡುವಂಥ ಅವಶ್ಯಕತೆ ನಿಮಗಿದೆ ಅಂತಾದರೆ, ಅಥವಾ ನಿಮ್ಗೆ ಅವಕಾಶಗಳಿದೆ ಅಂತಾದರೆ, ನೀವು ಆ ಒಂದು ಸಂದರ್ಭದಲ್ಲಿ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಯನ್ನು ಮಾಡುವಂತಹ ನಿಮಗೆ ಅನಿವಾರ್ಯತೆ ಇರಲ್ಲ. ನಿಮಗೆ ಬಹಳ ಜನ ಬೇಕು, ತುಂಬ ಜನರನ್ನು ಇಟ್ಕೊಂಡು ಬಿಸ್ನೆಸ್ ಮಾಡುವಂಥದ್ದು ಅಂದರೆ ನೀವು ಪ್ರತಿಯೊಂದು ಮೀಟಿಂಗಿನ ನೋಟಿಸನ್ನು ಎಲ್ಲರಿಗೂ ಕೊಡಬೇಕು. ಅಂದರೆ ಷೇರುದಾರರ ಮೀಟಿಂಗನ್ನು ಕರಿತಾ ಇದ್ದೀರಾ ಅಂತಾದರೆ, ಸಾಮಾನ್ಯ ಸಭೆಯನ್ನು ಕರಿತಾ ಇದ್ದೀರಾ ಅಂತಾದರೆ ಎಲ್ಲರಿಗೂ ನೋಟಿಸನ್ನು ಕೊಡಬೇಕು. ಅವ್ರು ಬರ್ತಾರೆ, ಏನೋ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಅವ್ರ ಹತ್ರ ಇರೋದು 1 ಶೇರು 2 ಶೇರು ಇರುತ್ತೆ. ಅವ್ರು ಬಂದು ಅಲ್ಲಿ ಏನೋ ಒಂದು ಅವ್ನು ಕೇಳಿದ ಪ್ರಶ್ನೆಗೂ ಉತ್ತರ ಕೊಡಬೇಕು. ಯಾಕೆಂದ್ರೆ ಈಗ ಕಂಪನಿಗಳಲ್ಲಿ ಒಂದು ಪ್ರಮುಖ ಅಂಶ ಏನಂತಂದರೆ ಕಾರ್ಪೊರೇಟ್ ಗವರ್ನೆನ್ಸ್ ಅಂತ ಹೇಳ್ತೀವಿ. ಅಲ್ಲಿ ಚಿಕ್ಕ ಶೇರ್ ಹೋಲ್ಡರ್ ಅಥವಾ ದೊಡ್ಡ ಶೇರ್ ಹೋಲ್ಡರ್ ಅಂತ ಹೇಳಿ ವ್ಯತ್ಯಾಸ ಇಲ್ಲ. ಷೇರುದಾರ ಅಂತಂದರೆ ಇವರ ಶೇರ್ ಹೋಲ್ಡರ್ ಅಷ್ಟೇ. ಸೊ ಅದಕ್ಕಾಗಿ ಅವನಿಗೂ ಈಕ್ವಲ್ ರೈಟ್ ಇದೆ. ನೀವು 99 ಅಂಶಗಳನ್ನು ನೀವು ಹೊಂದಿದ್ದೀರಾ ಅಂತಾದರೂ ನಿಮಗಿರೋದು ಅಷ್ಟೇ. ಇದು ಸಾಮಾನ್ಯ ಅಲ್ಲಿರ್ತಕ್ಕಂಥ ರೈಟ್ಸ್ಗಳಿದೆಯಲ್ಲ, ಎಲ್ಲರಿಗೂ ಕಾಮನ್ ಇದೆ. ಯಾರು ಹೇಳಿದ್ ನಡೆಯಲ್ಲ ಅನ್ನೋದು ಸಪರೇಟು. ಬಟ್ ಎಲ್ಲರನ್ನ ನೋಡ್ಕೊಳ್ಳುವಂತ ತಕ್ಕಂಥದ್ದು ಅಥವಾ ಅಕೌಂಟಬಿಲಿಟಿ, ಟ್ರಾನ್ಸ್ಫರಬಿಲಿಟಿ ಅಂತ ಬಂದಾಗ ಅದು ಎಲ್ಲರಿಗೂ ಸಮಾನವಾಗಿದೆ ಅಂತ ಹೇಳಿ. ಸೊ ಆ ಕಾರಣಕ್ಕಾಗಿ ಬಹಳ ಮಂದಿ ಯೋಚನೆ ಮಾಡ್ತಾರೆ, ನಾನು ಇಷ್ಟೊಂದು ಜನರನ್ನ ಇಟ್ಕೊಂಡು ಚಿಕ್ಕ ಇದನ್ನ ಇಟ್ಕೊಂಡು ಮಾಡುವಂಥದ್ದು ಯಾಕೆ ಬೇಕು, ನಾವು ಅದಕ್ಕೆ ಪ್ರೈವೇಟ್ ಆಗೇ ಇರೋಣ ಅಂತ ಹೇಳಿ. ಅಂದರೆ ನೀವು ಪಬ್ಲಿಕ್ ಆಗಿರೋರು ತಿರ್ಗಾ ಪ್ರೈವೇಟ್ ಕೂಡ ಆಗ್ಬೋದು. ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಸರಿ. ಸೊ ನಾವು ಸೃಷ್ಟಿ, ಸ್ಥಿತಿ, ಲಯ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈಗ ಹೆಚ್ಚು ಕಡಿಮೆ ಒಂದು ಕಂಪ್ನಿ ಹೇಗೆ ಪ್ರಾರಂಭ ಮಾಡಿ ಕಂಪ್ನಿಯನ್ನು ಕ್ಲೋಸ್ ಮಾಡೋವರೆಗೂ ನಾವು ತಿಳ್ಕೊಂಡ್ವಿ. ಹೌದು. ಈಗ ಮುಂದಿನ ನಮ್ಮ ಒಂದು ಅಧ್ಯಾಯ ಅಂದರೆ ಸ್ಟಾರ್ಟಪ್. ಈಗ ಬೂಮಲ್ಲಿದೆ, ಎಲ್ಲ ಕಡೆ ನಾವು ಕೇಳ್ತಾ ಇದ್ದೀವಿ ಸ್ಟಾರ್ಟಪ್, ಫೆಮಾ, MCA ಬಗ್ಗೆ ನೀವು ಸ್ವಲ್ಪ ಹೇಳಿದ್ರಿ. ಸೊ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಿ. ಫಸ್ಟ್ ಫೆಮಾ ಅಂದ್ರೆ ಏನು? ಇದು ಫೆಮಾ ಆಕ್ಟ್ ಅಂತಂದ್ರೆ ಫಾರಿನ್ ಎಕ್ಸ್ಚೇಂಜ್ಮೆಂಟ್
ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಹೇಳಿ, ಅಂದರೆ ವಿದೇಶಿ ವಿನಿಮಯ ಮತ್ತು ಬಂಡವಾಳಕ್ಕೆ ಸಂಬಂಧಪಟ್ಟ ಹಾಗೆ ಇರತಕ್ಕಂತಹ ಒಂದಷ್ಟು ಕಾನೂನು ಮತ್ತು ಕಟ್ಟಳೆಗಳು. ಇದನ್ನು ನಿಮಗೆ ಪಾಲಿಸಿ ಮೇಕಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಲೆವೆಲಲ್ಲಿ ಆದರೂ ಕೂಡ ಅದರ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಅಥಾರಿಟಿ ಇರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ, ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹತ್ರ ಇದರ ಸಂಪೂರ್ಣ ಸ್ವಾಯತ್ತತೆ ಇದೆ. ಒಂದು ಕಂಪನಿಗೆ ವಿದೇಶಿ ಬಂಡವಾಳ ಬೇಕು ಅಂತಾದರೆ, ಒಂದು ಕಂಪನಿಯಲ್ಲಿ ವಿದೇಶಿ ಬಂಡವಾಳವನ್ನು ನೀವು ರಿಸೀವ್ ಮಾಡಬೇಕು ಅಂತಾದರೆ ಈ ನಿಯಮಾವಳಿಗಳನ್ನು ಅನುಸರಿಸಬೇಕು. ಈ ಸುಮ್ಮನೆ ಹೋಗಿ ನನ್ನ ಫ್ರೆಂಡ್ ಒಬ್ಬರು US ಇದ್ದಾರೆ, ಅವನು US ಸಿಟಿಜನ್ಶಿಪ್ಪಿಗೆ ಸಿಕ್ಕಿದೆ, US ಪಾಸ್ಪೋರ್ಟ್ ಹೋಲ್ಡರು, ನಾನು ಅವತ್ತು ನಾಳೆ ಅಮೌಂಟ್ ಹಾಕ್ಲಿಕ್ಕೆ ಹೇಳ್ತೀನಿ, ಇಲ್ಲಿ ದೊಡ್ಡ ಬಿಸ್ನೆಸ್ ಮಾಡಿಬಿಡ್ತೀನಿ, 1 ಕೋಟಿ ಹಾಕಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಅದಕ್ಕೆ ಬಹಳಷ್ಟು ಕಟ್ಟಳೆಗಳನ್ನು, ನಿಯಮಾವಳಿಗಳನ್ನು ಮಾಡ್ಬೋದು, ಎಲ್ಲಿಂದ ಬೇಕಾದರೂ ಇದನ್ನು ಮಾಡ್ಬೋದು. ಅದೇ ನೀವೀಗ ಯಾರೋ ಒಬ್ರು ನಾಳೆ ಚೈನಾದಿಂದ ದುಡ್ಡು ಹಾಕ್ತಾರೆ ಅಂತ ಹೇಳಿದ್ರೆ ತಗೊಳ್ಳಿಕ್ಕೆ ಅವಕಾಶ ಇಲ್ಲ, ನೀವು ಅದಕ್ಕೆ ಅಪ್ರೂವಲನ್ನು ತೊಗೊಂಡು ಬರಬೇಕು ಅಂತ ಹೇಳ್ತಾರೆ ಗೌರ್ಮೆಂಟ್ ಅವರು. ಇದು ಮುಂಚೆಯಿಂದನೂ ಹಾಗೆ ಇತ್ತಾ ಅಥವಾ ಈಗ ಯಾವ ರೀತಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡಿದ್ಮೇಲೆ ಇದನ್ನ 1999 ನಂತರ, ಅಂದರೆ ನಾವೀಗ 92-93 ಅಂದರೆ 91ರಲ್ಲಿ ನಮ್ಮ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಹೇಳಿ ನಾವು ತೆರೆಕೊಂಡಾಗ ಆ ಸಂದರ್ಭದಲ್ಲಿ ಫೆರಾ ಅಂತ ಇತ್ತು, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಟರಿ ಆಕ್ಟ್ ಅಂತ ಹೇಳಿ. ಅಂದರೆ ಅಲ್ಲಿ ಎಲ್ಲವೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ. ಅಂದರೆ ನೀವು ವಿದೇಶಿ ವಿನಿಮಯ ತರಬೇಕು ಅಂತಂದರೆ ಅಷ್ಟು ಹರಸಾಹಸ ಪಡಬೇಕಿತ್ತು, ಅಷ್ಟು ಸಂದಿಗ್ಧತೆ ಅಥವಾ ಕ್ಲಿಷ್ಟವಾಗಿತ್ತು. ಅದನ್ನು ಸುಲಭ ಮಾಡಲಿಕ್ಕೆ ಅಂತ ಹೇಳಿ 1999ರಲ್ಲಿ ಬದಲಾವಣೆ ಮಾಡಿದ್ರು. 1999ನಲ್ಲಿ ನಿಮಗೆ ಚೇಂಜ್ ಆದಾಗ ಇದನ್ನು ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಮಾಡಿದ್ರು, ಅಂದರೆ ಸ್ವಲ್ಪ ಲಿಬರಲೈಸೇಷನ್ನ ಕೊಟ್ಟರು. ಇಲ್ಲಿ 2 ಥರ ರೂಟನ್ನು ಹೇಳ್ತೀವಿ. ಒಂದು ಆಟೋಮೆಟಿಕ್ ರೂಟ್, ನೀವು ಯಾರದೇ ಅಪ್ಪಣೆಗಳನ್ನು ಅಥವಾ ಅಪ್ರೂವಲನ್ನು ತಗೊಂಡು ಬಿಸ್ನೆಸ್ ಮಾಡಬೇಕು ಅಂತ ಇದಿಲ್ಲ. ನೀವೀಗ IT ಇರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇರ್ಬೋದು, ಅಥವಾ ಸಾಮಾನ್ಯ ಸೇವೆ, ಸರಕು, ಈ ಥರದ ಎಲ್ಲ ವಿಭಾಗದಲ್ಲೂ ನಿಮಗೆ ಫ್ರೀ ಹ್ಯಾಂಡ್ ಇದೆ. ನೀವು ಡಿಫೆನ್ಸು, ಇನ್ಶೂರೆನ್ಸು, ಬ್ಯಾಂಕಿಂಗು, ಇದು ಯಾವುದೋ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಗೌರ್ಮೆಂಟಿನ ಅಪ್ರೂವಲ್ ಬೇಕು. ಭಾಳಷ್ಟು ಸಂದರ್ಭದಲ್ಲಿ ನಾವು ಅಪ್ರೂವಲನ್ನು ತಗೊಂಡು ಗೌರ್ಮೆಂಟ್ ಅಪ್ರೂವಲ್ ರೂಟಲ್ಲಿ ಹೋಗ್ತೇವೆ. ಅಲ್ಲಿ ಕೆಲವೊಂದಷ್ಟು ನಿಯಮಾವಳಿಗಳಿದೆ, ನೀವು ಸಪ್ರೇಟಾಗಿ ಅಪ್ಲಿಕೇಶನನ್ನು ಹಾಕಬೇಕು, ಕಟ್ಟಳೆಗಳನ್ನು ಫಾಲೋ ಮಾಡಿಕೊಂಡು ಗೌರ್ಮೆಂಟ್ ಅಪ್ರೂವಲ್ ಕೊಟ್ಟರೆ ಮಾತ್ರ ನೀವು ತಗೋಬೋದು. ಇನ್ನು ಕೆಲವೊಂದಷ್ಟರಲ್ಲಿ ಪ್ರೊಹಿಬಿಟೆಡ್ ಅಂತ ಹೇಳ್ತೀವಿ. ಲಾಟ್ರಿ, ಗ್ಯಾಮ್ಲಿಂಗು, ರಿಯಲ್ ಎಸ್ಟೇಟಲ್ಲೂ ಕೂಡ ನೀವು ವಿದೇಶಿ ಬಂಡವಾಳವನ್ನು ಹೂಡಿಸ್ಲಿಕ್ಕೆ ಅವಕಾಶಗಳಿಲ್ಲ. ಯಾಕೆ ಇರ್ಬೋದು ಅದು? ರಿಯಲ್ ಎಸ್ಟೇಟ್ ಬೂಮಿಂಗ್ ಬಿಸ್ನೆಸ್ ಅಲ್ವಾ? ರಿಯಲ್ ಎಸ್ಟೇಟ್ ಬೂಮಿಂಗ್ ಬಿಸ್ನೆಸ್ಸು, ಆದರೆ ನಮ್ಮ ಸೀಮಿತವಾದಂತಹ ಬೌಂಡ್ರಿ ಇದೆಯಲ್ಲ, ಜಿಯೋಗ್ರಫಿ ಇದೆಯಲ್ಲ, ಇಲ್ಲಿರ್ತಕ್ಕಂಥ ಲ್ಯಾಂಡ್ ಬ್ಯಾಂಕ್ ತುಂಬ ಕಡಿಮೆ ಇದೆ. ವಿದೇಶದಲ್ಲಿರೋರೆಲ್ಲ ಬಂದು ಇಲ್ಲಿ ಅಮೌಂಟನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ರೆ ಸಾಮಾನ್ಯರಿಗೆ ಕೈಗೆ ಎಟಕದಷ್ಟು ಬೆಲೆಗೆ ಈಗ ಆಲ್ರೆಡಿ ಹೋಗಿದೆ. ಇದು ಇನ್ನೂ 10 ಪಟ್ಟು ಜಾಸ್ತಿ ಆದರೆ ಯಾವುದೇ ಒಂದು ಸಣ್ಣ ಒಂದು ಪ್ರಾಪರ್ಟಿ ಮಾಡಬೇಕು, ಒಂದು ಮನೆ ಕಟ್ಟಬೇಕು, ಅಥವಾ ನಿಮ್ಗೆ ಯಾವುದೋ ಒಂದು ಕಮರ್ಷಿಯಲ್ ಇದನ್ನು ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಜಾಗವನ್ನು ಖರೀದಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಬೆಲೆ ಗಗನಕ್ಕೇರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ರಿಯಲ್ ಎಸ್ಟೇಟನ್ನು ಇದನ್ನು ಹೊರಗಡೆ ಇಟ್ಟಿದೆ. ಅದೇ ನೀವು ಟೌನ್ಶಿಪ್ಪನ್ನು ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಒಂದು ದೊಡ್ಡ ಔದ್ಯೋಗಿಕ ಟೆಕ್ ಪಾರ್ಕನ್ನು ಮಾಡ್ತೀರಾ ಅಂತಂದರೆ ಅಲ್ಲಿ ನೀವು ವಿದೇಶಿ ಬಂಡವಾಳವನ್ನು ತಗೊಂಡು ಅದನ್ನು ಮ್ಯಾನೇಜ್ ಮಾಡ್ಬೋದು, ಅದಕ್ಕೆ ಗೌರ್ಮೆಂಟ್ ಅಪ್ರೂವಲಲ್ಲಿ ಸಿಗುತ್ತೆ. ಬಟ್ ಸಣ್ಣ ಪುಟ್ಟ ಇದರಲ್ಲಿ ರಿಯಲ್ ಎಸ್ಟೇಟ್ ಇಲ್ಲ. ಅಂದರೆ ಈಗ ಸಂಪೂರ್ಣವಾಗಿ ನಮ್ಮ ಹೊರದೇಶದಿಂದ ಬರ್ತಕ್ಕಂತಹ ವಿದೇಶಿ ಬಂಡವಾಳ ಹೂಡಿಕೆಯನ್ನು ನಿಯಂತ್ರಣ ಮಾಡ್ತಕ್ಕಂತಹ ಕಾನೂನು ನಮ್ಮ ಈ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್. ಈ ಪೇಟೆಂಟು ಮತ್ತು ಕಂಪ್ನಿ ರಿಜಿಸ್ಟ್ರೇಷನ್ ಇದಕ್ಕೆ ಏನು ಡಿಫ್ರೆನ್ಸ್ ಇದು? MCA ಇದೆಲ್ಲ ಇದ್ರ ಬಗ್ಗೆ ಹೇಳಿ. ನಾವು MCAದಲ್ಲಿ ಕಂಪನಿಯನ್ನು ಹೇಗೆ ಹುಟ್ಟು ಹಾಕ್ತೇವೋ, ಈಗ ಅದೇ ಥರ ನಿಮ್ಮ ಯಾವುದೋ ಒಂದು ಇಂಟೆಲೆಕ್ಚುವಲ್ ರೈಟ್ಸ್ ಅಥವಾ ಪ್ರಾಪರ್ಟಿ ಇದೆಯಲ್ಲ, ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು IPR ಅಂದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರಿಲೇಟೆಡ್ ಒಂದು ಸಪರೇಟ್ ವೆಬ್ಸೈಟ್ ಇದೆ. ಅಲ್ಲಿ ನಾವು ಮಾಹಿತಿಯನ್ನು ಕೊಟ್ಟು ನಾವು ಅಲ್ಲಿ ಅಪ್ಲಿಕೇಶನ್ ಆಗ್ಬೋದು. ಅದರಲ್ಲಿ ಬಹಳಷ್ಟು ವಿಭಾಗಗಳು ಬರುತ್ತೆ. ಒಂದು ಪೇಟೆಂಟ್, ಯಾವುದೋ ಒಂದು ನೋಹೌ ಅಥವಾ ಟೆಕ್ನಾಲಜಿಗೆ ನೀವು ಪೇಟೆಂಟನ್ನು ಅಪ್ಲೈ ಮಾಡ್ಬೋದು. ಅದು ಯುನೀಕ್ ಆಗಿರಬೇಕು, ಇನೋವೇಟಿವ್ ಆಗಿರಬೇಕು ಅನ್ನೋದು ಕೆಲವೊಂದಷ್ಟು ಅದಕ್ಕೆ ಕಂಡೀಷನ್ ಇದೆ. ಅದು ಫುಲ್ಫಿಲ್ ಆದರೆ ನೀವು ಪೇಟೆಂಟ್ಗೆ ಅಪ್ಲೈ ಮಾಡ್ಬೋದು. ಅದಕ್ಕೆ 20 ವರ್ಷ ನಿಮಗೆ ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ಬಳಸಲಿಕ್ಕೆ ಅವಕಾಶ ಇರುತ್ತೆ. ನೀವು ಪೇಟೆಂಟನ್ನು ಯಾರಿಗಾದ್ರೂ ಬೇಕಾದ್ರೆ ಲೈಸೆನ್ಸ್ ಕೊಡ್ಬೋದು, ಅದನ್ನು ಮ್ಯಾನೇಜ್ ಮಾಡ್ಬೋದು. ಎರಡನೇದು ಟ್ರೇಡ್ ಮಾರ್ಕ್. ಟ್ರೇಡ್ ಮಾರ್ಕ್ ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ ಬಹಳ ಜನರಿಗೆ ನಾವೇನೋ ಒಂದನ್ನು ಬಳಸ್ತಾ ಇದ್ದೇವೆ, ಅದು ನಮ್ಮ ಟ್ರೇಡ್ ಮಾರ್ಕ್ ಅಥವಾ ನಮ್ಮ ಅಸ್ತಿತ್ವ ಅಂತ ಹೇಳಲಿಕ್ಕೆ ಗೊತ್ತಿರಲ್ಲ. ನಾವು ಅದನ್ನು ಮಿಸ್ ಮಾಡ್ಕೋತೇವೆ. ನಮ್ಮದನ್ನು 10 ಜನ ಕಾಪಿ ಮಾಡಿದ ನಂತರ ನಮಗೆ ನೆನಪಾಗತ್ತೆ, ನಂದನ್ನೇ ಎಲ್ಲರೂ ಇಟ್ಟಿದ್ದಾರೆ, ನನ್ನ ಹೆಸರದೇ ಎಲ್ಲರೂ ಶಾಪ್ ಶುರು ಮಾಡಿದ್ದಾರೆ ಅಂತ ಹೇಳಿ. ಆಗ ನೀವು ಎಷ್ಟೇ ಕೇಳಿದ್ರು, ಏನೇ ಇದು ಮಾಡಿದ್ರು ನಿಮ್ಗೆ ಅದ್ರ ಮೇಲೆ ರೈಟ್ಸ್ ತಗೊಳ್ಳಿ ಕಷ್ಟ ಆಗುತ್ತೆ.
ಈಗ ನಿಮ್ಮದೇ ಸ್ಟುಡಿಯೋ ಹೆಸರನ್ನು ತಗೊಂಡ್ರೆ ಅಥವಾ ನಿಮ್ಮದೇ ಯೂಟ್ಯೂಬ್ ಚಾನಲ್ ಅನ್ನು ತಗೊಂಡ್ರೆ ಇದನ್ನು ನೀವು ಟ್ರೇಡ್ ಮಾರ್ಕ್ ಮಾಡಿದ್ದೀರಾ ಅಂತ ನಾನು ಕೇಳ್ತೇನೆ. ನೀವು ಮಾಡಿಲ್ಲ ಅಂತಂದರೆ ಇದೇ ಹೆಸರು ನಾನು ಇನ್ನೊಂದು ಚಾನಲ್ನ ಓಪನ್ ಮಾಡಿದ್ರೆ ಸಾರ್ವಜನಿಕರಿಗೆ ಅಥವಾ ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಸರ್ಚ್ ಮಾಡೋರಿಗೆ ಗೊತ್ತಾಗಲ್ಲ ನಾನು ಒರಿಜಿನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೇನೋ ಅಥವಾ ಬೇರೆ ಇದಕ್ಕೆ ನೋಡ್ತಾ ಇದ್ದೇನೋ ಅಥವಾ ನಂತರದ ಇನ್ನೂ ಹಲವಾರು ಚಾನಲ್ಗಳು ಅನವಶ್ಯಕವಾಗಿ ಸಿದ್ಧ ಆಗಿದೆಯೋ ಗೊತ್ತಿಲ್ಲ. ಎಲ್ಲರೂ ಈಗ ನಿಮ್ಮನ್ನೇ ನೋಡಿಕೊಂಡು ಅಥವಾ ನೀವು ಇದ್ದೀರಾ ಅಂತ ಅಂದ್ಕೊಂಡು ಅಥವಾ ನಿಮ್ಮ AI ಸೃಷ್ಟಿ ಮಾಡಿ ನಾನು ಇನ್ನೊಂದು ಚಾನಲನ್ನು ಮಾಡ್ತೇನೆ, ನೀವು ಅವಾಗ ಕಂಪ್ಲೇಂಟ್ ರೇಸ್ ಮಾಡಬೇಕೇನೋ ಮಾಡಬೇಕು ಅಂತ ನಿಮ್ಮ ಬ್ರ್ಯಾಂಡ್ ನಿಮ್ಮ ಹತ್ರ ಪ್ರೊಟೆಕ್ಟ್ ಆಗಿರಬೇಕು. ಈ ಕೇಸಸಲ್ಲಿ ನಿಮಗೆ ಇದು ಹೆಲ್ಪಿಗೆ ಬರುತ್ತೆ. ಅದು ನಿಮ್ಮ ಟ್ರೇಡ್ ಮಾರ್ಕನ್ನು ರಕ್ಷಣೆ ಮಾಡಲಿಕ್ಕೆ. ಈಗ ದೊಡ್ಡ ದೊಡ್ಡ ಆರ್ಟಿಸ್ಟು ಮತ್ತು ಫಿಲ್ಮ್ ಆ್ಯಕ್ಟರ್ಸ್ ಇವರೆಲ್ಲ ಅವ್ರದ್ದೇ ಇಂಡಿವಿಜುವಲ್ ಟ್ರೇಡ್ ಮಾರ್ಕ್ ಕೂಡ ಮಾಡ್ಕೊಳ್ತಾರೆ. ಹೌದು, ಅದನ್ನು ಮಾಡ್ಲಿಕ್ಕೆ ಅವಕಾಶ ಇದೆ, ಅದನ್ನು ಮಾಡ್ಬೋದು. ಅದಾದ ನಂತರ ಇನ್ನೊಂದು ಇಲ್ಲಿ ನೀವು ಲೋಗೋವನ್ನು ರಿಜಿಸ್ಟ್ರೇಷನ್ ಮಾಡ್ಬೋದು, ಇಲ್ಲ ವರ್ಡನ್ನು ರಿಜಿಸ್ಟ್ರೇಷನ್ ಮಾಡ್ಬೋದು, ಯಾವುದೋ ಒಂದು ಶಬ್ದವನ್ನು ಮಾತ್ರ. ಇಲ್ಲ ಅಂತಂದರೆ ಶಬ್ದ ಮತ್ತು ನಿಮ್ಮ ಒಂದು ಚಿತ್ರವನ್ನು ಲೋಗೋವನ್ನು ಇಮೇಜ್ ಅಥವಾ ಇದನ್ನು ನೀವು ರಿಜಿಸ್ಟರ್ ಮಾಡ್ಬೋದು. ಸೌಂಡನ್ನು ಇದು ಮಾಡ್ಬೋದು. ಇಲ್ಲದಿದ್ದರೆ ಶೇಪ್, ಈಗ ಒಂದು ಯಾವುದೋ ಒಂದು ಬಾಟ್ಲ್ ಬರುತ್ತೆ, ನಾನು ಕಂಡುಹಿಡಿದಿರೋದು ಈ ಶೇಪ್ ನನ್ನ ಯೂನಿಕ್, ನಾನು ಇದು ಮಾರ್ಕೆಟಲ್ಲಿ ಎಲ್ಲೂ ಇಲ್ಲ, ನಾನು ಅದನ್ನು ಮಾಡ್ತೀನಿ ಅಂತ ಹೇಳಿ ಅದನ್ನು ಮಾಡ್ಬೋದು. ಈ ಥರ ಬಹಳಷ್ಟು ವಿಭಾಗದಲ್ಲಿ ಅದನ್ನು ರಿಜಿಸ್ಟ್ರೇಷನ್, ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅವಕಾಶ ಇದೆ. ಇದಾದ ನಂತರ ಕಾಪಿರೈಟ್. ಈಗ ಈ ಕಾರ್ಯಕ್ರಮ ಆಗ್ತಾ ಇದೆ, ಈ ಕಾರ್ಯಕ್ರಮದ ಕಾಪಿರೈಟನ್ನು ಯಾರು ತಗೋತಾರೆ, ಯಾರಿಗೆ ಇದರ ಹಕ್ಕಿರಬೇಕು ಅಂತ ಹೇಳಿ. ಕಾಪಿರೈಟ್ ಯಾವತ್ತಿದ್ರೂ ಅದರ ಕ್ಯಾಮರಾದ ಹಿಂದ್ಗಡೆ ಯಾರಿದ್ದಾರೋ ಅಥವಾ ಇದನ್ನು ಯಾರು ನಡ್ಸ್ಕೊಂಡು ಬರ್ತಾ ಇದ್ದಾರೋ ಅವರ ಹಕ್ಕಾಗಿರುತ್ತೆ. ಈಗ ಇದನ್ನ ನಾನು ಕ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ. ಬಿಯಾಂಡ್ ಲಿಮಿಟ್ಸ್ ನ ಪ್ರೊಡ್ಯೂಸರ್ ಅಂಶಿತ್ ಅಂತ ಇದ್ದಾರೆ. ಇದು ಯಾವತ್ತಿದ್ರು ಅವ್ರ ಹಕ್ಕು. ಹೌದು, ಈ ಒಂದು ಇದರಲ್ಲಿ ಅಂಶಿತ್ ಅವರದ್ದೇ ಒಂದು ನಿಜವಾದ ಮಾಲೀಕತ್ವ ಇದ್ರ ಮೇಲೆ ಇರುತ್ತೆ. ಈ ಕೆಳಗಡೆ ನೀವು ಕಾಪಿರೈಟ್ ರಿಸರ್ವ್ಡ್ ಅಂತ ಹೇಳಿ ಹಾಕಿರ್ತೇವೆ ಎಲ್ಲ ಇದ್ರ ಮೇಲೆ. ಸೊ ಅದಕ್ಕಾಗಿ ಅದು ಅವ್ರ ಹಕ್ಕಾಗಿರುತ್ತೆ. ಸೊ ಕಾಪಿರೈಟ್ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಇದು. ನೀವು ಪುಸ್ತಕಗಳನ್ನ ಕಾಪಿರೈಟ್ ಮಾಡ್ಬೋದು, ಈ ತರ ಒಂದು ಪಾಡ್ಕಾಸ್ಟ್ ಅನ್ನ ಅಥವಾ ಇದನ್ನ ಇಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳನ್ನ ಇದನ್ನ ಕಾಪಿರೈಟ್ ಮಾಡ್ಬೋದು, ಕೆಲವೊಂದಷ್ಟು ಟ್ರೈನಿಂಗ್ ಕೋರ್ಸ್ಗಳನ್ನ ಕಾಪಿರೈಟ್ ಮಾಡ್ಬೋದು. ಆ ಥರ ಕಾಪಿರೈಟ್ ಅನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಇದು ಬಿಟ್ಟರೆ ನಿಮಗೆ ಇಂಡಸ್ಟ್ರಿಯಲ್ ಡಿಸೈನ್ಸ್ ಮತ್ತೆ ಬೇರೆ ಒಂದಷ್ಟು ಲೇಔಟ್ಗಳನ್ನ ಕಾಪಿರೈಟ್ ಅಂದ್ರೆ ಡಿಸೈನ್ ಪ್ರೊಟೆಕ್ಷನ್ ಅಂತ ಮಾಡ್ಬೋದು. ಅದು ಬಿಟ್ಟರೆ GI ಇಂಡಿಕೇಶನ್ ಟ್ಯಾಗ್ ಇಂಡಿಯಾದಲ್ಲಿ ಅದು ಕೂಡ ಪ್ರೊಟೆಕ್ಷನ್ ಆಗಿರುತ್ತೆ. ನಿಮಗೆ ಚನ್ನಪಟ್ಟಣ ಗೊಂಬೆ ಇರ್ಬೋದು ಅಥವಾ ಶಿರ್ಸಿಯ ಅಡಿಕೆ ಇರ್ಬೋದು, ಇವೆಲ್ಲ GI ಇಂಡಿಕೇಟೆಡ್ ಇದು. ನಮ್ಮ ಶಿರ್ಸಿ ಅಡಿಕೆ ಅಂತಲೇ ಅದನ್ನ GI ಇಂಡಿಕೇಶನ್ ಸಿಕ್ಕಿದೆ. ಅದರಲ್ಲಿರ್ತಕ್ಕಂತಹ ಅಂಶಗಳು ಮತ್ತೆ ಆ ಭಾಗದಲ್ಲಿ ಬೆಳೆದಿರೋದಕ್ಕೆ ಅದರಲ್ಲಿ ಬರ್ತಕ್ಕಂತಹ ಒಂದು ಡಿಫರೆಂಟ್ ಅರೋಮಾ ಇರ್ಬೋದು, ಅದರ ತಾಪಮಾನಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿರ್ತಕ್ಕಂತಹ ವಿಚಾರಗಳಿರ್ಬೋದು, ಎಲ್ಲವನ್ನ ಆಧರಿಸಿ ಅದಕ್ಕೊಂದು ಸಪರೇಟ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನು ಕೊಡ್ತಾರೆ. ಯಾವುದೋ ಊರಲ್ಲಿ ಮಾಡ್ತಕ್ಕಂತಹ ಈ ಧರ್ಮಾವರಂ ಸೀರೆ ಇರ್ಬೋದು, ಮೈಸೂರು ಸಿಲ್ಕ್ ಇರ್ಬೋದು, ಇದಕ್ಕೆಲ್ಲದಕ್ಕೂ ಸಪರೇಟ್ ಆಗಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಇದೆ. ಕುಂದಾಪುರದ ನೀರು ದೋಸೆಗೆ ಗೊತ್ತಿಲ್ಲ, ಬಟ್ ಅದು ಅಲ್ಲಿಂದ ಹೆಸರಿಂದ ಫೇಮಸ್ ಆಗಿದೆ. ಬಟ್ ಇಂಡಿಕೇಶನ್ ಅಂತ ಹೇಳಿ ಸಪರೇಟ್ ಆಗಿ ಇಲ್ಲದೆ ಇರ್ಬೋದು, ಬಟ್ ಮಾಡ್ಬೋದು. ದಾವಣಗೆರೆ ಬೆಣ್ಣೆ ದೋಸೆ ಅದನ್ನು ಕೂಡ ಮಾಡ್ಬೋದು ನಾವು. ಹೌದು, ವಂಡರ್ಫುಲ್. ಸೊ ತುಂಬ ಡೀಟೇಲ್ ಆಗಿ ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀರಾ. ಈಗ ಇನ್ನೊಂದು ನಾವು ತಿಳ್ಕೊಬೇಕು ನಿಮ್ಮ ಹತ್ರ, ಏನಂದರೆ ಸ್ಟಾರ್ಟಪ್. ನೀವು ಹೇಳಿದ್ರಿ ಸ್ಟಾರ್ಟಪ್ ಬಗ್ಗೆ ನಾವು ಬೇರೆ ಒಂದು ಡಿಸ್ಕಷನ್ ಇದನ್ನೇ ಮಾಡೋಣ, ಟಾಪಿಕ್ಗೆ ತಗೊಳ್ಳೋಣ, ಚಾಪ್ಟರ್ ಸ್ಟಾರ್ಟಪ್. ಕರೆಕ್ಟ್. ಸೊ ಸ್ಟಾರ್ಟಪ್ ಅಂದರೆ ಏನು, ಆಮೇಲೆ ಬೂಟ್ ಸ್ಟ್ರ್ಯಾಪ್ ಅಂದರೆ ಏನು, ಯೂನಿಕಾರ್ನ್ ಅಂದರೆ ಏನು, ವೆಂಚರ್ ಕ್ಯಾಪಿಟಲಿಸಮ್ ಅಂದರೆ, ಇದೆಲ್ಲ ವರ್ಡ್ಸ್ ಎಲ್ಲ ಈಗ ಎಲ್ಲ ಯಂಗ್ಸ್ಟರ್ಸು ಸಿಕ್ಕಾಪಟ್ಟೆ ಯೂಸ್ ಮಾಡಿದೆ. ನನ್ನೊಂದು ಸ್ಟಾರ್ಟಪ್ ಇದೆ, ನಾನು VC ವೆಂಚರ್ ಕ್ಯಾಪಿಟಲಿಸ್ಟ್ ಮೀಟಿಂಗ್ ಇದೆ, ಯೂನಿಕಾರ್ನ್. ನಮ್ಮ ಫ್ರೆಂಡ್ಸು, ನಮ್ಮ ಜೂನಿಯರ್ಸ್ ಎಲ್ಲ ತುಂಬ ಈ ಥರ ಮಾತಾಡ್ತಾರೆ. ನಮಗೆ ಹಿಂದೆ ಮುಂದೆ ಅರ್ಥ ಆಗಲ್ಲ ಇವೆಲ್ಲ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡಿ. ಇಲ್ಲ, ಇದೀಗ ಟ್ರೆಂಡಿಂಗ್ ಜಾಗರ್ ಅಂತ ಹೇಳ್ತೀವಿ, ಅಂದರೆ ಹೊಸ ಅಂದ್ರೆ ಶಬ್ದಗಳ ಅನ್ವೇಷಣೆ ಅಂತ ಹೇಳಿ. ಯಾವುದು ಜಾರ್ಗನ್ಸ್. ಇದರಲ್ಲಿ ಈ ಜಾರ್ಗನ್ಸ್ ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಬೂಟ್ ಸ್ಟ್ರ್ಯಾಪ್ ಮತ್ತೆ ನಿಮಗೆ VC ಫಂಡೆಡ್ ಅಥವಾ ಫಂಡೆಡ್ ಸ್ಟಾರ್ಟಪ್ಸ್ ಅಂತ ಹೇಳಿ ಒಂದು ಎರಡು ಪ್ರಮುಖ ಇದು. ನಿಮಗೆ ಉದಾಹರಣೆ ಕೊಡಬೇಕು ಅಂತಂದರೆ 1980s ಅಥವಾ 70s ಇಂದ ಅಮೇರಿಕದಲ್ಲಾದಂತಹ ಬದಲಾವಣೆಗಳಿದೆಯಲ್ಲ, ಸಿಲಿಕಾನ್ ವ್ಯಾಲಿ ಅಂತ ಅಲ್ಲಿ ಕ್ರಿಯೇಟ್ ಆಯ್ತಲ್ಲ, ನಮ್ಗೆ ಇವತ್ತು ಪ್ರಪಂಚವನ್ನು ಆಳ್ತಾ ಇರುವಂಥದ್ದು ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಇದರ ಸಂಸ್ಥೆಗಳಲ್ಲ, ಟೆಕ್ಕಲ್ಲಿ ಸಾಧನೆ ಮಾಡ್ತಕ್ಕಂತಹ ಅದ್ಭುತವಾದಂಥ ಸಂಸ್ಥೆಗಳು. ನಿಮಗೆ ಫ್ಯಾಂಗ್ ಅಂತ ಹೇಳ್ತೀವಿ, ಅಂದರೆ ಫೇಸ್ಬುಕ್ಕು, ಅಮೆಝಾನು, ಎನ್ವಿಡಿಯಾ, ಗೂಗಲ್ಲು, ಮೈಕ್ರೋಸಾಫ್ಟು, ಈ ಥರದ ಬೃಹತ್ ಕಂಪನಿಗಳು ಜಗತ್ತನ್ನು ಆಳ್ತಾ ಇದೆ. ನಾವು ಅದನ್ನು ಇಷ್ಟಪಡ್ತೇವೋ ಅಥವಾ ಬಿಡ್ತೇವೋ,
ಬಟ್ ನಾವು ಒಂದಲ್ಲ ಒಂದು ರೂಪದಲ್ಲಿ ಅವ್ರನ್ನ ಯೂಸ್ ಮಾಡ್ತಾ ಇದ್ದೇವೆ. ಈಗ ನಿಮ್ಮ ಹತ್ರ ಇರತಕ್ಕಂಥ ಫೋನ್ ಇರ್ಬೋದು, ನನ್ನ ಹತ್ರ ಇರತಕ್ಕಂತಹ ಇನ್ನೊಂದು ಡಿಜಿಟಲ್ ಗ್ಯಾಜೆಟ್ ಇರ್ಬೋದು, ಎಲ್ಲವೂ ಈ ತಂತ್ರಾಂಶಗಳ ಮೇಲೆ ನಡೀತಾ ಇದೆ. ಗೂಗಲ್ ಅಲ್ಲಿ ಸರ್ಚ್ ಮಾಡು, ಅಮೆಜಾನ್ ಅಲ್ಲಿ ಆರ್ಡರ್ ಮಾಡು. ಕರೆಕ್ಟ್. ನಮ್ಮನ್ನು ಚಿತ್ರೀಕರಣ ಮಾಡ್ತಾ ಇರುವಂತಹ ಈ ಒಂದು ಕ್ಯಾಮ್ರಾದಲ್ಲಿ ಬರ್ತಕ್ಕಂಥ ಒಂದು ವಿಚಾರವನ್ನು ನೀವು ಪ್ರೊಸೆಸ್ ಮಾಡಬೇಕು ಅಂತಂದ್ರೆ ಯಾವುದೋ ಟೆಕ್ನಾಲಜಿ ಮೇಲೆ ಹೋಗಬೇಕು. 1970 ಇಂದ 2000 ತನಕ ಏನು .com ಬಬಲ್ ತನಕ ಬಂತಲ್ಲ ಒಂದು ಸ್ಟಾರ್ಟಪ್ ಟ್ರೆಂಡ್, ಆವತ್ತಿನ ಕಾಲದಲ್ಲಿ ಸ್ಟಾರ್ಟ್ ಆದಂತಹ ಕಂಪನಿಗಳು ಇವತ್ತು ಜಗತ್ತನ್ನು ಆಳ್ತಾ ಇದೆ. ಸೊ ಭಾರತದಲ್ಲಿ ಈ ಒಂದು ಟ್ರೆಂಡು ಒಂದು 20 ವರ್ಷಗಳಿಂದ ಈಚೆಗೆ ಶುರುವಾಗಿದೆ. ಅದರಲ್ಲೂ ಬೆಂಗಳೂರಂತಹ ಜಾಗದಲ್ಲಿ ಪ್ರತಿಯೊಬ್ಬರು ಅವರದೇ ಆದ ಒಂದು ಸ್ವಂತ ಉದ್ಯೋಗವನ್ನು ಮಾಡಬೇಕು ಅನ್ನೋ ಕನಸಲ್ಲಿ ಬರ್ತಾರೆ. ಒಂದು ಸ್ವಲ್ಪ ಟೈಮ್ ಬೇರೆ ಎಲ್ಲ ವರ್ಕ್ ಮಾಡಿದ ನಂತರ ಅವರಿಗೆ ನಾನಿಲ್ಲಿ ಮಾಡ್ತಾ ಇರೋದು ತುಂಬ ರೂಟೀನ್ ಆಯಿತು, ತುಂಬ ರಿಪಿಟೇಟಿವ್ ಆಗ್ತಾ ಇದೆ, ನನಗೆ ಇನ್ನೊಂದೇನೋ ಹೊಸತನ್ನು ಮಾಡೋದಕ್ಕೆ ಅವಕಾಶ ಸಿಗಲಿ ಅಂತ ಹೇಳಿ ಮಾಡ್ತಾರೆ. ಇಲ್ಲಿ 2 ಥರ. ಒಂದು ಐಡಿಯಾ ಬರುತ್ತೆ ನಿಮ್ಮ ಹತ್ರ. ಐಡಿಯಾ ಬಂದ ತಕ್ಷಣ ನೀವು ಬಿಸ್ನೆಸ್ಸನ್ನು ಶುರು ಮಾಡಲಿಕ್ಕಾಗತ್ತಾ? ಬಂಡವಾಳಗಳನ್ನು ಆಕರ್ಷಣೆ ಮಾಡಲಿಕ್ಕಾಗತ್ತಾ? ಇಲ್ಲ. ಸೊ ಆವಾಗ ಏನು ಮಾಡ್ತೀರಾ, ನೀವು ಬೂಟ್ ಸ್ಟ್ರ್ಯಾಪ್ ಆಗಿ ಶುರು ಮಾಡ್ತೀರಾ. ನಾನು ಪ್ರಮೋದ್, ನನಗೆ ಒಂದು ಟೆಕ್ನಾಲಜಿ ಐಡಿಯಾ ಇದೆ, ಸೊ ನಾನು ಇದನ್ನು ಇಂಪ್ಲಿಮೆಂಟ್ ಆಗತ್ತಾ ಅಂತ ನೋಡಬೇಕು ಅಂತ ಹೇಳಿ. ಇದಕ್ಕೆ ನಾವು ಐಡಿಯೇಷನ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಬೂಟ್ ಸ್ಟ್ರ್ಯಾಪಲ್ಲಿ ನೀವು ಐಡಿಯೇಷನ್ ಸ್ಟೇಜಿಂದ ಶುರು ಮಾಡ್ತೀರಾ. ನಿಮ್ಮ ಒಂದು ಸ್ವಂತ ಐಡಿಯಾ ಬರುತ್ತೆ, ಅದನ್ನು ನೀವೇ ಒಂದು ಆಸ್ ಅ ಪ್ರೊಪರೈಟರ್ ಆಗೋ ಅಥವಾ ಒಂದು ಸಣ್ಣ ಇದರಲ್ಲಿ ಪ್ರಮಾಣದಲ್ಲಿ ಶುರು ಮಾಡ್ತೀರಾ. ಅದನ್ನು ನೀವು ಟ್ರ್ಯಾಕ್ಷನ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತೀರಾ. ಅದನ್ನು ಫಸ್ಟ್ ನಿಮ್ಮ ಐಡಿಯೇಷನ್ ಬಂದ ನಂತರ ಅದನ್ನು ನಿಜವಾದ ಪ್ರಾಡಕ್ಟ್ ಅಥವಾ ಸೇವೆಯಾಗಿ ಮಾರ್ಪಾಡು ಮಾಡಿಕೊಂಡು ಗ್ರಾಹಕರ ಬಳಿ ಹೋಗ್ತೀರಾ. ಸೊ ಇದು ನಿಮಗೆ ನಿಜವಾದ ಇದನ್ನ ಕೊಡುತ್ತೆ. ಸಾಫ್ಟ್ವೇರ್ ಅಲ್ಲಿ IT ಫೀಲ್ಡ್ ಅಲ್ಲಿ ಮಾತ್ರ ಸ್ಟಾರ್ಟ್ಅಪ್ ಇರಬೇಕು ಅಂತಿಲ್ಲ. ನೀವು ಸ್ಟಾರ್ಟ್ಅಪ್ ಅಂತ ಆದಾಗ ನೀವು ಎಷ್ಟು ಜನರಿಗೆ ಉದ್ಯೋಗ ಹೇಗೆ ಬೆಳೆಸ್ಕೊಂಡು ಹೋಗ್ಬೋದು, ನಿಮ್ಮ ವರ್ಷದಿಂದ ವರ್ಷಕ್ಕೆ ನಿಮ್ಮ ಆದಾಯ ಹೇಗೆ ಜಾಸ್ತಿ ಆಗ್ತಾ ಇದೆ, ಎಷ್ಟು ಈ ಒಂದು ಶಾಪಿಂದ 10 ಶಾಪ್ ಮಾಡಿದ್ರಿ, 10ರಿಂದ 100 ಮಾಡಿದ್ರಿ, 100ರಿಂದ 1000 ಆಯಿತು, ದೇಶಾದ್ಯಂತ ನೀವು ಅದನ್ನು ವಿಸ್ತರಣೆ ಮಾಡ್ಕೊಂಡು ಹೋದ್ರಿ. ಸೊ ಆಗ